ಏಯ್ ತಗಡು, ನೀನ್ ಈ ತರ ಹವಾ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ನಂದವರೇ ನನಗೆ ಕೊನೆಗೆ ಮುಳ್ಳಾದರೆ ನಗೆ. ಕಾರಣಾಂತರಗಳಿಂದ ಬ್ರೇಕಪ್ ಆಯ್ತು. ಬೆಂಗಳೂರಿಗೆ ಬಂದ್ಮೇಲೆ ಮನ್ಸಿಗೆ ಹಚ್ಕೊಂಡೆ. ಪೀಸ್ ಆಫ್ ಸಿಗಲ್ಲ, 90% ಸಿಗಲ್ಲ, ಸಿಗದೆ 10%. ನಮ್ ರಿಲೇಷನ್ ಎಲ್ಲವಾ ನಮ್ಮನ್ನ ಅಷ್ಟು ಏಳ್ಸೋರು. ನಾವು ಊರ್ ಬಿಟ್ಟು ಬರೋಕೆ ಕಾರಣ ಅವರೇ. ಸಂಬಂಧಿಕರ ಮುಂದೆ ಬೆಳಿಬೇಕು ಅಂತ ಆಸೆ, ಸಂಬಂಧಿಕರ ಮುಂದೆ ಅದೊಂದೇ ಆಸೆ. ಒಂದು ಹಠಾಶಾಲ ಅನ್ನೋದು ಇದೆ ಸರ್. ಜಗತ್ತಿನ ಎಲ್ಲ ಭಗ್ನ ಪ್ರೇಮಿಗಳ ಸಂಘದ ಅಧ್ಯಕ್ಷ ಸಂಜು ಅವರ ಒಂದು ಈ ಲೈಫ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ. ನೋಡಿ, ಇವ್ರು ನಮ್ಮ ಸಂಜು ಅಂದ್ರೆ ಕಲಾ ಮಾಧ್ಯಮ ನೋಡ್ತಾರಂತೆ, ಇನ್ನು ಸಿಗ್ನಲಲ್ಲಿ ಸಿಕ್ಕಿದ್ರು. ಅವರು ತಮ್ಮ ಆಟೋ ಮೇಲೆ ಎಂತ ಒಳ್ಳೆ ಸಾಲು ಬರ್ಸಿದ್ದಾರೆ ಗೊತ್ತಾ? ಬನ್ನಿ ಇಲ್ಲೊಂದು ಜೂಮ್ ಆಗಿ ತೋರಿಸಿ. ಪ್ರೀತಿ ಹುಟ್ಟಲು ಕ್ಷಣ ಸಾಕಂತೆ, ಆದರೆ ಪ್ರೀತಿಸಿದವರು ಸಿಗೋಕ್ಕೆ ಋಣ ಇರಬೇಕಂತೆ. ಪ್ರೀತಿ ಹುಟ್ಟೋ ಕ್ಷಣ ಸಾಕು, ಆದರೆ ಸಿಗೋಕ್ಕೆ ಋಣ ಇರಬೇಕು ಪ್ರೀತಿಸಿದವರು. ಎಂತ ಒಳ್ಳೆ ಮಾತು ಬರ್ಸೋರು. ಯಾಕೆ ಈ ಮಾತು ಬರ್ಸಿದ್ದೀರಾ? ಸತ್ಯ ಅಲ್ವಾ ಅದು? ಇವಾಗ ಒಂದು ಪ್ರೀತಿ ಹುಟ್ಟಕ್ಕೆ ಅಂತಂದ್ರೆ ಆ ಕ್ಷಣ ಸಾಕಷ್ಟೇ ಅಲ್ವಾ? ಆ ಪೀಸ್ ಆಫ್ ಸಿಗಬೇಕು ಅಂತಂದ್ರೆ ನಮಗೆ ಋಣಾನುಬಂಧ ಅನ್ನೋದು ಇರಬೇಕು. ಅವ್ರ ಋಣ ಅನ್ನೋದು ಇರಬೇಕು. ಆದರೆ ಸಿಗಲ್ಲ, ಪೀಸ್ ಆಫ್ ಸಿಗಲ್ಲ, 90% ಸಿಗಲ್ಲ, ಸಿಗೋದೇ 10%. ಹಾಗಾಗಿ ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೆ. ಏನೋ ಆ ಹುಡುಗಿ ಸಿಗಲ್ಲ ಅನ್ನೋದೊಂದು ಇದಾಯಿತು. ಆ ಮನ್ಸಿಗೆ ಬೇಜಾರಾಗಿ ನಾನೇ ಒಂದು ಲೈನ್ ಹಾಕ್ಸಿದೆ. ನಂದು ಒಂದು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಷನ್ ಪೇಜ್ ಇದೆ ನಂದು. ನಿಮ್ಮ ಹೆಸರು? ಇನ್ಸ್ಟಾ ಸಂಜು ಕ್ರಿಯೇಷನ್ ಅಂತ. ಯಾವ್ರನ್ನವರು ಸರ್? ಒಂದು ಹಾಸನ್ ಡಿಸ್ಟಿಕ್ಕು, ಅರ್ಕಲ್ಗೋಡು ತಾಲೂಕು, ಹೊನ್ನವಳ್ಳಿ ಅಂತ ನಮ್ಮದೊಂದು ಗ್ರಾಮ. ಹೊನ್ನವಳ್ಳಿ? ಹೌದು. ಓಕೆ, ಅರ್ಕಲ್ಗೋಡ್ನವರು? ಹೌದು. ಓಕೆ. ಇಲ್ಲಿ ಎಷ್ಟು ವರ್ಷದಿಂದ ಆಟೋ ಓಡಿಸ್ತಿದ್ದೀರಾ ಸರ್? ಇಲ್ಲಿ ಒಂದು 2 ಇಯರ್ಸ್ ಆಯಿತು. ಬೆಂಗಳೂರಿಗೆ ಬಂದು ಒಂದು 7-8 ಇಯರ್ಸ್ ಆಯಿತು. ನಾನು ಬೆಂಗಳೂರಿಗೆ ಬಂದಿದ್ದಂಥ ಒಂದು ಪರಿಸ್ಥಿತಿಲಿ ಅಂತಂದರೆ ತುಂಬ ಕಷ್ಟದಿಂದ ಒಂದು ಸರ್. ನನಗೆ ಅವಾಗ ಒಂದು ಟೈಮಲ್ಲಿ ಹಾಕೋಕ್ಕೆ ಬಟ್ಟೆನೂ ಇರಲಿಲ್ಲ. ಆವಾಗ ನನಗೆ ಕೈ ಹಿಡ್ದಿದ್ದು ಅಂದರೆ ನಮ್ಮ ಅಣ್ಣ ಶಶಿ ಅಂತ, ಅವನು ಇಲ್ಲೇ ಇದ್ದಾನೆ. ನನಗೆ 1 ರೂಪಾಯಿ ಇರಲಿಲ್ಲ. ನಮ್ಮ ತಾಯಿ ನಾನು ಎಲ್ಲ ಬಂದು ಬೆಂಗಳೂರಿಗೆ ನನ್ನ ಜೀವನದೊಂದು ಬದುಕಿನ ಆಗಿದ್ದ ಘಟನೆಗಳು ಹೇಳ್ಕೊತೀನಿ ಸರ್. ನಮ್ಮ ತಾಯಿ ಮತ್ತು ನಾನು ಇಬ್ಬರು ಬೆಂಗಳೂರಿಗೆ ಬಂದಿದ್ದು ಸ್ಟಾರ್ಟಿಂಗು. ಒಂದು ತಿಂಗಳೇನೋ ನಮ್ಮ ಅಣ್ಣವ್ರ ಮೇಲಿದ್ದು ಒಂಚೂರು ಬಾಡಿಗೆ ಗೀಡಿಗೆ ಮಾಡ್ಕೊಳ್ಳೋಕ್ಕೆ, ಒಂಚೂರು ಕೆಲ್ಸಕ್ಕೆ ಹೋಗಿ 1 ತಿಂಗಳು ಮನೆಗಿನೇ ಮಾಡ್ಕೊಳ್ಳೋಕ್ಕೆ ನಮ್ಮ ಅಣ್ಣ ಒಂದು 10,000-15,000 ಸಾಲ ಕೊಟ್ಟ. ಸಾಲ ಇಸ್ಕೊಂಡು ಮನೆ ಮಾಡಿಕೊಂಡು ಒಂದು ಹಂತವಾಗಿ ಹೋಗ್ತಾಯಿದ್ದು. ನಮ್ಮ ರಿಲೇಷನ್ ಎಲ್ಲವಾ ನಮ್ಮನ್ನು ಅಷ್ಟು ಏಳ್ಸೋರು. ನಾವು ಊರು ಬಿಟ್ಟು ಬರೋಕ್ಕೆ ಕಾರಣ ಅವರೇ. ಊರಿಂದ ಬೆಂಗಳೂರಿಗೆ ಬರೋಕ್ಕೆ ಅವರೇ ಕಾರಣ. ಹಾಂ, 1 ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ. ಅವಾಗ ನಮ್ಮ ತಾಯಿ ತಾಳಿನ ಮಾರಿಬಿಟ್ಟು ಮನೆ ಮಾಡೋಣ ಅಂತವಾಗ ನಮ್ಮಮ್ಮ ಆ ಥರ ಹೇಳಿದ್ದು. ನಾನು ಹೇಳಿದೆ, ಅಮ್ಮ ಹೋಗಿ ಬನ್ನಿ ಅಂತೀನಿ ನಮ್ಮಮ್ಮನ. ಬನ್ನಿ ಅಮ್ಮ, ನಾನು ಇಲ್ವೇನಿ ಅಮ್ಮ, ನಾನು ಮಾಡ್ತೀನಿ ಬನ್ನಿ ಅಮ್ಮ, ತಲೆ ಕೆಡಿಸ್ಕೊಂಬಿಡಿ ಅಂತ ಅಂದ್ಕೊಂಡು ಹಂತವಾಗಿ ಕೆಲ್ಸಕ್ಕೆ ಹೋಗಿ. ಅವಾಗ ನನಗಿನ್ನೂ 18 ವರ್ಷ ಆಗಿರಲಿಲ್ಲ. 18 ವರ್ಷ ಆಗಿರಲಿಲ್ಲ. ಆದರೂ ಭಾಳ ಕಷ್ಟಪಟ್ಕೊಂಡು ಒಂಚೂರು ಹಂತವಾಗಿ ಇವಾಗ ಒಂದು ಆಟೋ ಗೀಟ ಮಾಡ್ಕೊಂಡು ಲೋನಲ್ಲಿ ಬದುಕ್ತಾ ಇದ್ದೀನಿ ಇವಾಗ. ಓದಿದ್ದು ಸರ್? ಓದಿದ್ದು 8th ಬಿಟ್ಟೆ. 8th ಬಿಟ್ಟಾದಮೇಲೆ ಮತ್ತೆ ಬೆಂಗಳೂರಿಗೆ ಬಂದು 2 ವರ್ಷ ಆದಮೇಲೆ 10th ಎಕ್ಸಾಮ್ ಬರೆದ್ರೆ 50 to 53% ಬಂತು. ಆದರೆ ಆಮೇಲೆ ನನಗೆ ಇವ್ರು ಜಗದೀಶ್ ಸರ್ ಅಂತ ಇದ್ರು. ಅವರು ನಾನು ಸಾಯೋವರೆಗೂ ನೆನ್ಕೋಬೇಕು. ಯಾಕೆ ಅಂತಂದರೆ, ಬಾರೋ ಎಕ್ಸಾಮ್ ಬಾರೋ, ಮುಂದಕ್ಕೆ ನಿನಗೆ ಫ್ಯೂಚರ್ಗೆ ಒಳ್ಳೆ ಬಾರೋ ಅಂತ ಇದ್ರು. ಅವ್ರು ಕರೆಸಿ ಎಕ್ಸಾಮ್ ಬರ್ತಿದ್ರು. ಆದರೆ ಅವ್ರು ಇವತ್ತು ಬದುಕಿಲ್ಲ, ತೀರೋಗ್ಬಿಟ್ರು ಆಕ್ಸಿಡೆಂಟ್ ಆಗಿ. ಅಪ್ಪಂಗೆ ಸ್ಟ್ರೋಕ್ ಆಗಿದೆ. ಓಡಾಡ್ತಾರೆ, ಆದರೆ ಮಾತು ಬರಲ್ಲ. ಊರಲ್ಲಿ ಅವರು ಕಷ್ಟಪಡ್ತಾಯಿದ್ರು. 150 ರೂಪಾಯಿ 100 ರೂಪಾಯಿ ಕೂಲಿಗೆ ಹೋಗೋರು. ಕೂಲಿ ಹೋಗಿ ಸಾಕ್ತಾಯಿದ್ರು. ನಾನು ಸ್ಕೂಲ್ ಮುಗಿಸ್ಕೊಬಂದು ಎಳ್ಳೀರು ಮಾರಿವೆ, ಬೇಲ್ಪುರಿ ಅದಿದೇನ ಮಾರಿ ಆದಷ್ಟು ಮನೆಗೆ ಹೆಲ್ಪ್ ಮಾಡ್ತಾಯಿದ್ದೆ ಒಂಚೂರು. ನಮ್ಮ ತಂದೆ ಸ್ಟ್ರೋಕ್ ಆದಾಗ ಆವಾಗ. ಆದರೂ ಜೀವನ ಅಂತಂದರೆ ಭಾಳ ಕಷ್ಟ ಸರ್. ಜೀವನ ಭಾಳ ಕಷ್ಟ. ನನ್ನ ಸಾಯೋವರೆಗೂ ನಾನು ಯಾರನ್ನ ನೆನ್ಕೋಬೇಕು ಅಂದರೆ ಅದು ನಮ್ಮ ಸ್ಕೂಲ್ ಸರ್ ಅಂತ ಹೇಳಿದ್ನಲ್ಲ, ಜಗದೀಶ್ ಅಂತ, ಅವರು ನೆನ್ಕೋಬೇಕು. ಆಮೇಲೆ ನಮ್ಮ ಅಣ್ಣ ಶಶಿ ಅಂತ, ಸ್ವಂತ ಅಣ್ಣ. ನಮ್ಮ ಅಮ್ಮನ ಅಕ್ಕನ ಮಗ ಅವನು, ಅಣ್ಣ ಅಂತ. ಭಾಳ ಹೆಲ್ಪ್ ಮಾಡಿದೆ ಸರ್, ಭಾಳ ಹೆಲ್ಪ್ ಮಾಡ್ತಾನೆ ಸರ್. ಊರಲ್ಲಿ ಏನು ಕಷ್ಟ ಅಂತ ಅಂದರೆ, ಅಷ್ಟು ನನಗೆ ವಿದ್ಯೆನೂ ಹತ್ತುತ್ತಾ ಇರಲಿಲ್ಲ. ಊರಲ್ಲಿದ್ದ ವಿದ್ಯೆ ಹತ್ತುತ್ತಾ ಇರಲಿಲ್ಲ. ಇರೋನು ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ. ಅಣ್ಣ ತಮ್ಮದಿರು ರಿಲೇಷನ್ಗಳು ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ. ನಾವು ನಮ್ಮ ರಿಲೇಷನಲ್ಲಿ ಭಾಳ ಕೀಲ್ ಮಾಡ್ತಾಗಿದ್ದು ಅಂದರೆ ನಾವೇ. ಭಾಳ ಅಂದರೆ ಭಾಳ. ನಾವು ಒಂದು 2002 ನಮ್ಮ ತಂದೆ ಎಲ್ಲ ಹಾಸನಲ್ಲಿ ಸ್ವಂತ. ಹೌದು, ಆವಾಗ 2002 ಸ್ವಂತ ಲಾರಿ ಇತ್ತು ನಮ್ಮ ಅಪ್ಪನ ಹತ್ರ. ಡ್ರೈವರ್ ಅವರು? ಹೌದು, ಡ್ರೈವರು. ಸ್ವಂತ ಲಾರಿ ಇತ್ತು ಅವಾಗ. ಸ್ವಂತ ಲಾರಿ ಇಟ್ಕೊಂಡು ಒಂಚೂರು ಏನೋ ಜೀವನ ಮಾಡ್ತಾಯಿದ್ರು. ಏನೋ ಸಂಬಂಧಿಕರಿಂದ ನಮ್ಮ ಹಾಳಾದ ಕಾರಣ ನಮ್ಮ ಸಂಬಂಧಿಕರೇ ಸರ್. ಹೇಳಬೇಕು ಅಂತಂದರೆ ನಮ್ಮ ಅಪ್ಪ ಒಂಚೂರು ಹಾಳಾದ ಕಾರಣ ಸಂಬಂಧಿಕರಿಂದ ಹಂಗಾಗಿದ್ದು. ಇವಾಗಲೂ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮಮ್ಮ ನನ್ನನ್ನು ಅಷ್ಟು ಮಗು ಥರ ನೋಡುತ್ತೆ ನಮ್ಮಮ್ಮ. ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಅಮ್ಮನಂತ ಅಮ್ಮನ ಪಡೆಗೆ ಭಾಳ ಪುಣ್ಯ ಮಾಡಿರಬೇಕು.
ನಾನು ಇವಾಗಲೂ ಡ್ಯೂಟಿ ಮುಗಿಸ್ಕೊಂಡು ಹೋದರೆ ನನ್ನ ಮಗ ಅಂತ ಅಂದ್ಬಿಟ್ಟು ನೀಟಾಗಿ ಬಾರವ ಊಟ ಮಾಡು, ಟೈಮಿಗೆ ಊಟ ಮಾಡು, ಹಾಂ ಜಾಸ್ತಿ ತಲೆ ಕೆಡಿಸ್ಕೊಂಬೇಡ ಅಂತ ಅನ್ನುತ್ತೆ. ನನಗೆ ಇವಾಗಲೂ ಮಲ್ಕೊಬೇಕಾದ್ರೆ ನಮ್ಮಮ್ಮ ನನಗೆ ತೊಟ್ಟಿದ್ರೆ ನಂಗೆ ಇದು ಬರೋದು. ನಮ್ಮಮ್ಮ ಏನಾದ್ರು ಹೇಳುತ್ತೆ, ಪದ ಹೇಳ್ಬಿಟ್ಟು ಹಿಂಗೆ ತೊಟ್ಟಿದ್ರೆ ನಂಗೆ ನಿದ್ದೆ ಬರೋದಿಲ್ಲ, ನಂಗೆ ನಿದ್ದೆ ಬರೋಲ್ಲ ಅಷ್ಟೇ. ಎಷ್ಟು ನಿಮ್ಗೆ ವಯಸ್ಸು? ನನಗೆ ಇವಾಗ 22. ಆದರೆ ನಿಮ್ಮ ತಾಯಿ ತೊಟ್ಟು ಮಲಗಿಸ್ತಾರೆ? ಹೌದು, ನನಗೆ ಅದೇ ಇಷ್ಟ ಸರ್. ನಮ್ಮಮ್ಮ ಅಂದರೆ ಭಾಳ ಪ್ರೀತಿ ನಮ್ಮಮ್ಮ ಅಂದರೆ. ನಮ್ಮಮ್ಮನೂ ಪಾಪ ಭಾಳ ಹೆಲ್ಪ್ ಮಾಡುತ್ತೆ. ನಮ್ಮಮ್ಮಗೆ ಏನು ಗೊತ್ತಾ, ನಾನು ಚೆನ್ನಾಗಿರ್ಬೇಕು ಅಷ್ಟೇ. ನನ್ನ ಮಗ ಚೆನ್ನಾಗಿರ್ಬೇಕು, ನಮ್ಮ ಜೀವನ ಏನಾದರೂ ಪರವಾಗಿಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಮ್ಮಮ್ಮಗೆ. ಈಗ ಇಲ್ಲೇ ಇದ್ದಾರೆ? ಹ್ಞೂ, ಬೆಂಗಳೂರಲ್ಲೇ ಇದೆ. ಒಟ್ಟಿಗೆ ಇದ್ದೀರಿ? ಹೌದು. ಸೊ ನೀವು ಬ್ಯಾಚುಲರ್? ಇಲ್ಲ ಅಪ್ಪ ಅಮ್ಮ. ಮನೆ ಮಾಡಿದ್ರಿ ಸರ್ ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿ, ಇದು ಗೊಟ್ಟಿಗೆರೆ ಇದೆಯಲ್ಲ, ಗೊಟ್ಟಿಗೆರೆ ಬನ್ನಘಟ್ಟ ರೋಡ್. ಹಾಂ, ಗೊಟ್ಟಿಗೆರೆಯಿಂದ ಈ ಲೆಫ್ಟು ಒಂಚೂರು ಕೋಳಿ ಫಾರ್ಮ್ ಗೇಟ್. ಹಾಂ, ಕೋಳಿ ಫಾರ್ಮ್ ಗೇಟು, ಅಲ್ಲೇ ಒಂದು ಸ್ವಲ್ಪ 1-1.5 ಕಿಲೋಮೀಟರ್. ಸಿಕ್ಕಿಪಾಳ್ಯ ಕೋಳಿ ಫಾರ್ಮ್? ಹಾಂ, ಅಲ್ಲೇ ಸಿಕ್ಕಿಪಾಳ್ಯದ ಹತ್ರ SRY ಲೇಔಟು. ಆಟೋ ಸ್ವಂತ? ಹೌದು ಬಾಡಿಗೆ ಸ್ವಂತ? ಸರ್ ಸ್ವಂತ, ಆದರೆ ಲೋನ್ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಆಟೋ ರಾಜ ಪಿಕ್ಚರ್ ನೋಡಿದ್ದೀರಾ? ಹ್ಞೂ ಸರ್. ನಲಿವ ಗುಲಾಬಿ ಹೂವೇ ಮುಗಿಲ. ನಿಮ್ಮ ಲವ್ ಸ್ಟೋರಿ ಏನಾಯ್ತು? ಇಲ್ಲಿ ಬಂದು ಲವ್ ಮಾಡಿದ್ರೆ ಊರಲ್ಲೇ ಮಾಡಿದ್ರ? ಮಾಮೂಲಿ ಇನ್ಸ್ಟಾಗ್ರಾಮಲ್ಲೇ ಲವ್ ಮಾಡಿದ್ದು. ಕಾರಣಾಂತರಗಳಿಂದ ಬ್ರೇಕಪ್ ಆಯಿತು. ಬೆಂಗಳೂರಿಗೆ ಬಂದಮೇಲೆ ಬ್ರೇಕಪ್ ಆಯಿತು. ಅದ್ರ ಮನ್ಸಿಗೆ ಹಚ್ಕೊಂಡೆ. ಇವಾಗಲೂ ಹೇಳಿದ್ದೆ ನೀನೇ ಬೇಕು ಅಂತ, ಆದರೆ ಎಲ್ಲಿ ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸಿಗೋದು ಡೌಟ್ ಅಷ್ಟೇ. ಯಾಕೆ ಕಟ್ಟಾಯ್ತು? ಯಾಕೆ ಕಟ್ಟಾಯಿತು ಅಂತಂದರೆ ಏನೋ ಬಡತನ ಅಲ್ಲ ಸರ್, ಏನೋ ಇಬ್ಬಳಿಂದ ಅಷ್ಟು ಮಾತಿಗೆ ಅಷ್ಟೇ, ಮಾತುಗಳಿಂದ ಏನೋ ಇವಾಗ ನಂದು ತಪ್ಪಿಲ್ಲ ಅಂತ ನನ್ನ ಕೋಪ ನನ್ನಲ್ಲಿರೋ ಕೋಪದಿಂದ ಆ ಥರ ಆಗಿದೆ. ನಂದು ತಪ್ಪಿದೆ. ಒಟ್ಟು ಲೈಫ್ ಅಂದರೆ ಏನು? ಲೈಫಿನ ಬಗ್ಗೆ ಅರ್ಥ ಮಾಡ್ಕೊಂಡ್ರೋನು ಯಾರು ಅಂತಂದರೆ, ಒಂದು ಕೆಳಮಟ್ಟದಿಂದ ಬಂದು ಭಾಳ ಅಂದರೆ ಕಷ್ಟ ಅಂದರೆ ತುಂಬ ಕಷ್ಟಪಟ್ಟು ಬಂದಿರ್ತಾನೆ ನೋಡಿ. ಕೆಳಮಟ್ಟದಿಂದ ಬಂದು ಕಷ್ಟಪಟ್ಟು ಸ್ವಂತ ಬದುಕಬೇಕು. ನಾನು ಅಟಾಚಲದಿಂದ ಬದುಕಬೇಕು. ಏನಾಗಬೇಕು ಅಂತೀರಾ ಸರ್? ಏನಾಗಬೇಕು ಅಂತಂದರೆ ಹಣೆ ಬರದಲ್ಲಿ ಏನಿರುತ್ತೆ ಅದೇ ಸರ್. ಇದೇ ಆಗಬೇಕು ಅಂತಿಲ್ಲ? ಇದೇ ಆಗಬೇಕು ನನಗೆ ಆಸೆನೇ ಇಲ್ಲ ಸರ್. ಹಣೆ ಬರದಲ್ಲಿ ಹೇಗಿರುತ್ತೆ ಒಟ್ಟೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಪ್ರಯತ್ನ ಮಾಡಲ್ಲ ಅಂತಲ್ಲ, ನನ್ನ ಪ್ರಯತ್ನ ನಾನು ಪಡ್ತೀನಿ. ಮುಂದೆ ಹೊಟ್ಟೆಲ್ಲ ನಮ್ಮ ಸಂಬಂಧಿಕರ ಮುಂದೆ ಬೆಳಿಬೇಕು ಅಂತ ಆಸೆ. ಸಂಬಂಧಿಕರ ಮುಂದೆ ಅದೊಂದೇ ಆಸೆ. ಒಂದು ಅಟಾಚಲ ಅನ್ನೋದಿದೆ ಸರ್ ಅಷ್ಟೇ. ಅಟಾಚಲ ಅನ್ನೋದಿದೆ. ಎಷ್ಟು ಹೊಡಿತೀರಿ ಆಟೋದಲ್ಲಿ? ಆಟೋದಲ್ಲಿ 1-1.5 ಸಾವಿರ ಸರ್ ಆಗುತ್ತೆ. ಸೊ ಎಷ್ಟು ಹೊಡಿಯುತ್ತೆ ನಿಮಗೆ ಸರ್? 1,000 ಹೊಡಿಯೋದು. ನಡೀತಾ ಇದೆ, ಪರವಾಗಿಲ್ಲ. ಆದ್ರೂ ಎಲ್ಲಿ ಸರ್ ನೋಡ್ತೀರಾ? ನೋಡ್ತೀನಿ ಯಾವ ಸಿನಿಮಾ ನೋಡ್ತೀರಾ ಸರ್? ಇವಾಗ ರೀಸೆಂಟಾಗಿ ಬೇರೆ ರಣಗಲ್ ಹೋಗಿ ಬಂದಿದೆ. ನೋಡಿದ್ರಾ? ಬಾಸ್ ಫ್ಯಾನ್. ಹೌದು. ಓಕೆ, ಸಂಜು ಅವ್ರಿಗೆ ಒಳ್ಳೇದಾಗಲಿ. ಭಾಳ ಸಿಕ್ಕಿ, ಆದರೆ ಆ ಗಾಬರಿಲಿ ಏನು ಮಾತಾಡೋಕ್ಕಾಗಲಿಲ್ಲ. ನೋಡ್ತಾರೆ ಅಂತ ವೀಕ್ಷಕರು ಏನು ತಪ್ಪು ತಿಳ್ಕೊಂಬೇಡಿ. ಅವ್ರು ಸಿಕ್ಕಿದ ಖುಷಿಗೆ, ಸಿಕ್ಕಿದ ತಕ್ಷಣ ಗಾಬರಿ ಆಗೋಗ್ಬಿಟ್ಟೆ. ಇಲ್ಲೇ ಸಿಗ್ನಲ್ ಹತ್ರ ಸಿಕ್ಕಿದ್ದು. ಅಲ್ಲ ಸರ್, ನೀವು ನಾನು ನೋಡಿದ ತಕ್ಷಣ, ಲೈನ್ಸ್ ನೋಡಿದ ತಕ್ಷಣ ಮಾತಾಡ್ತಿದ್ರಲ್ಲ, ಭಾಳ ಖುಷಿ ಆಯಿತು ಸರ್. ಏನೇ ಹೇಳ್ಬೇಕಂತ ಇದ್ರು ನನಗೆ ಇಲ್ಲಿ ಗಂಟ ಯಾರ್ಯಾರು ಒಂಚೂರು ಕಷ್ಟದಲ್ಲಿ ಆಗಿದ್ದೀರಾ, ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬರ್ತೀನಿ. ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ನಮ್ಮ ಬಗ್ಗೆ ಯಾರ್ಯಾರು ಕೆಟ್ಟಾಗಿ ಮಾತಾಡಿದ್ರೆ ಎಲ್ಲ ಖುಷಿಯಾಗಿರಿ, ಪರವಾಗಿಲ್ಲ, ಮಾತಾಡಿ, ತಲೆ ಕೆಡಿಸ್ಕೊಳ್ಳಲ್ಲ. ಇವಾಗಲೂ ಮಾತಾಡ್ತಾರೆ ಸರ್, ನಮ್ಮ ಬಗ್ಗೆ ಮಾತಾಡ್ತಾರೆ ಇವಾಗ್ಲೂ. ಯಾರು ಬೇಡ ಸರ್. ಇವಾಗ ನಾನು ಕಷ್ಟಪಟ್ಟು ಆಟೋ ಓಡಿಸ್ತಾಯಿದ್ದೆ ಸರ್. ನಾನು ಬಂದು ಬೆಂಗಳೂರಿಗೆ ಬಂದು ಇವಾಗಲೂ ನಮ್ಮ ರಿಲೇಷನ್ ಎಲ್ಲ ಹೇಳ್ತಾರೆ ಗೊತ್ತಾ, ಅವ್ನ ಗಾಡಿ ಎಲ್ಲ ಅದು ಬಾಡಿಗೆ ಗಾಡಿನಂತೆ. ಅಲ್ಲಿ ದುಡಿತಾನ, ಇಲ್ಲಿ ಊರಲ್ಲಿ ದುಡಿಬೋದಲ್ಲ. ಅಲ್ಲಿ ಊರಲ್ಲಿ ದುಡಿಯೋಕೆ ಅವ್ರು ಬದುಕೋಕೆ ಬಿಟ್ಟಿದ್ರೆ ತಾನೆ. ಬದುಕ್ತಾ ಇದ್ದೇವೆ ಸರ್ ನಾವು ಅವತ್ತು. ಊರಲ್ಲಿ ಚೆನ್ನಾಗಿ ಬದುಕ್ತಾ ಇದ್ದೋ. ಹೆಂಗೋ ಅಂಬ್ಲಿನ ಗಂಜಿನ ಕುಡ್ಕೊಂಡು ಬದುಕ್ತಾ ಇದ್ದೋ. ಊರು ಬಿಡಿಸ್ಬೇಕು ಅಂತಲೇ ಬಿಡಿಸ್ಬಿಟ್ರು ಊರನ್ನ ನಮ್ಮನ್ನ. ಅವತ್ತಿನ ಇದರಲ್ಲಿ 2018-19 ಅಲ್ಲಿ ಇರ್ಬೋದು. ಅವಾಗ ನಾನು ಚಿಕ್ಕ ಹುಡುಗ. ನಮ್ಮ ತಾಯಿಗೆಲ್ಲ ಒಸಿ ಹೊಡೆದಿಲ್ಲ ಸರ್ ಅವರು. ನಮ್ಮ ತಾಯಿಗೆಲ್ಲ ಅಷ್ಟು ಹೊಡೆದಿದ್ದಾರೆ. ಆದರೆ ಹೆಸ್ರು ಹೇಳಕ್ಕೆ ಹೋಗಲ್ಲ ಒಬ್ಬರು. ನಮ್ಮ ತಾಯಿಗೆ ನನ್ನ ಕಣ್ಮುಂದೆನೇ ಹೊಡೆದಿದ್ರೆ ಗೊತ್ತಾ, ನನ್ನ ಕಣ್ಮುಂದೆನೇ ಜಗಳ ಆಗಬೇಕಾದ್ರೆ. ಆದರೆ ಇವಾಗ ಆ ಥರ ಜಗಳ ಮಾಡೋಕ್ಕೆ ಬಿಡ್ತೀನ ಸರ್ ನಾನು. ಇವಾಗ ನಾನು ಒಬ್ಬ ಮಗ ಅಂತ ಇರಲ್ವ ಸರ್ ಇವಾಗ? ಇಲ್ವ, ನಾನು ಒಬ್ಬ ಮಗ ಅಂತ. ಹಾಂ, 2018 ಇವಾಗ ಅವರೇ ನನ್ನ ಹತ್ರ ಮಾತಾಡ್ಸ್ಕೊಂಡು ಚೆನ್ನಾದ್ರು. ನಮ್ಮ ಇವನು ನನ್ನ ಹೆಸರು ಹೇಳಿ, ಚೆನ್ನಾಗಿದ್ದಾನೆ ಬೆಂಗಳೂರಲ್ಲಿ, ಇವಾಗ ಹೆಂಗೋ ಅಂತ. ನಾನು ಮತ್ತೆ ಹತ್ರ ಸೇರಿಸ್ಕೊಂಡು ಚೆನ್ನಾಗಿ ಖುಷಿಯಾಗಿದ್ದು. ಅದಾದ್ಮೇಲೆ ಮತ್ತೆ ಅವರೇ ಜಗಳ ಮಾಡಿದ್ರು. ಒಳ್ಳೆಯದಾಗಲಿ ಸಂಜು. ನಮ್ಮ ಅಭಿನವ ಆಟೋ ರಾಜ ಸಂಜು ಅವ್ರಿಗೆ ಒಳ್ಳೆಯದಾಗಲಿ. ಅವ್ರ ಪ್ರೇಮ ಫಲಿಸಲಿ. ಅವ್ರಿಗೆ ಒಳ್ಳೆ ದಿನಗಳು ಬೇಗ ಬರಲಿ. ಯಾಕಂದರೆ ದುಡಿಯೋರು ಒಳ್ಳೆ ದಿನ ಖಂಡಿತ ಬರುತ್ತೆ. ಅವ್ರು ಕಷ್ಟಪಟ್ಟು ದುಡಿತಿದ್ದಾರೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಧನ್ಯವಾದಗಳು. ನಾನು ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ನಮಗೂ ಈ ಥರ ಯಾರು ಬಂದು ಮಾತಾಡಿಸ್ತಾರ
ನಾವು ಈ ಥರ ಮಾತಾಡ್ಬೋದಾ ಅಂತ. ಆದರೆ ಆ ದಿನ ಇವತ್ತು ಬಂತು, ಆದರೆ ಆ ಕ್ಷಣಕ್ಕೆ ಮಾತಾಡೋಕ್ಕೆ ಏನೋ ಒಂಥರ ಇದಾಗ್ಬಿಡ್ತು, ಮಾತು ಬರಲಿಲ್ಲ. ಸಿಕ್ಕಿದ ಖುಷಿ. ನೀವೇ ಬರ್ಸಿ ಎಲ್ಲೋ ಇತ್ತ ನೀವೇ ಬರ್ಸಿದ್ದೆ ಸರ್ ನಾನೇ ಬರ್ಸಿದ್ದದು. ನನಗೆ ಉಳಿದಿಲ್ಲ ಇನ್ನು ಸರ್ ಮಾಮೂಲಿ ಆಟ ಓಡಿಸ್ತಾ ಇರ್ತೀನ, ಏನಾದರೂ ಎಡಿಟಿಂಗ್ ಮಾಡಾಕ್ಬೇಕು ಅಂತೀನಿ ಇನ್ಸ್ಟಾಗ್ರಾಮಲ್ಲಿ. ಎಡಿಟಿಂಗ್ ಮಾಡಾಕ್ಬೇಕು ಅಂತ ಅಂದ್ಕೊಂಡಾಗ ಏನಾದ್ರು ಒಂದು ಬರೆದು ಹಾಕ್ಬಿಡ್ತೀನಿ. ಇವಾಗ ಇಡೀ ತೋರಿಸ್ತೀನಿ ನಾನು ಇನ್ಸ್ಟಾಗ್ರಾಮ್ ಪ್ರೀತಿ. ಇವಾಗ ಮಾಮೂಲಿ ಲವ್ದು ಹಾಕ್ತೀನಿ ಬರೆದು. ಇವಾಗ ಯಾವುದೋ ಒಂದು ರೀಸೆಂಟಾಗಿ ಬರೆದು ಹಾಕಿದೆ, ಅದನ್ನು ಏನೋ 1 ಮಿಲಿಯನ್ ಏನೋ ಹೋಗಿದೆ ವ್ಯೂಸ್, ಪೋಸ್ಟ್ ಹಾಕಿದೆ ಅದು. ಸರ್ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಆಟೋ ಡ್ರೈವಿಂಗ್ ಫೀಲ್ಡಲ್ಲಿ ಇವತ್ತೊಬ್ಬರು ಬರ್ತಡೆ, ನಾಗೇಶ್ ಅಂತ, ಅವ್ರ ಬರ್ಡೇ. ನಾಗೇಶ್ ಯಾವರು? ಅವರು ನವಿಲೆ, ನಾಗರ ನವಿಲೇನೋ ಅನ್ಸುತ್ತೆ, ನವಿಲೆ ಅಂತ ಊರೇನೋ ಬರುತ್ತೆ. ಹಾಂ ಅಲ್ಲೇ ಚಂದ್ರಪಟ್ಟಣದ ಹತ್ರ. ಚಂದ್ರಪಟ್ಟಣ ನವಿಲೆ. ನಾಗೇಶ್ ಒಳ್ಳೇದಾಗ್ಲಿ, ಹುಟ್ಟುಹಬ್ಬ ಶುಭಾಶಯಗಳು. ವಿಶ್ ಹ್ಯಾಪಿ ಬರ್ಡೇ ನಾಗೇಶ್ ಅಣ್ಣ, ಗಾಡ್ ಬ್ಲೆಸ್ ಯು. ಸಂಜುಗೌಡ ಅವ್ರು ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನಮ್ಮ ಅಪ್ಪ ಅಮ್ಮನ ಫೋಟೋನು ತೋರಿಸ್ತೀನಿ ಕೊಡ್ರಣ್ಣ ನಂಗೆ ವಾಟ್ಸಪ್ಗೆ ಹಾಕಿ. ಕೃಷ್ಣೇಗೌಡ ಭಾಗ್ಯಮ್ಮ ಅವರ ಮಗ ಸಂಜುಗೌಡ ಅವ್ರು ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಆಮೇಲೆ ನಾನು ಗ್ರೇಟ್. ಹೌದು ಹುಡುಗಿ ಹೆಸರು ಹಚ್ಚಿ ಹಾಕ್ಸ್ಕೊಂಡಿಲ್ಲ ಸರ್, ಹಾಕ್ಸ್ಕೊಂಡಿದ್ದೀನಿ, ಬೇಡ ಸರ್ ತೋರ್ಸೋದು ಬೇಡ. ಮೊದಲ ಪ್ರೇಮಿಗಳ ಲೋಕ. ಥ್ಯಾಂಕ್ ಯು ಸಂಜು. ತೋರ್ಸೋದು ಬೇಡ. ಒಂದಿನ ನಾವು ಸಿಕ್ಕಾಗ ನೀವು ತುಂಬಾ ದೊಡ್ಡಕ್ಕೆ ಬೆಳೆದಿರ್ಬೇಕು. ಸಿಗೋಣ ಸರ್, ಓಕೆ ಸಿಗೋಣ. ಒಂದ್ಸಲ ಉಪೇಂದ್ರ ಅವ್ರ ಮಾತು ನೆನ್ಸ್ಕೊಂಡು. ಸಾರ್ ಆ ಹುಡುಗಿಯಿಂದ ಬಿದ್ದಿದ್ದ ಗೋಪಾಲ ಇವತ್ತು ಸತ್ತೋಗ್ಬಿಟ್ಟ ಸಾರ್. ಇವತ್ತು ಹುಡುಗಿರೆಲ್ಲ ನನ್ನಿಂದ ಬಿದ್ದಿದ್ದಾರೆ ಸಾರ್. ಇವಾಗ ನಾನು ಸಾಮ್ರಾಟ್ ಆಗಿದ್ದೀನಿ ಸರ್. ಅವ್ರದ್ದೊಂದು ಫೋಟೋ ಹಾಕ್ಸ್ತಾನ ಅಂತ ಇದ್ದೀನಿ, ಉಪೇಂದ್ರ ಅವ್ರನ್ನ? ಹಿಂದೆ ಪೇಂಟಿಂಗ್ ಮಾಡ್ತಾನ ಅಂತ. ಉಪ್ಪಿ ಬಾಸ್ ಫ್ಯಾನ್. ಅಲ್ಲ ಸರ್, ನಾನು ಎಲ್ಲರ ಮೂವಿನೂ ನೋಡ್ತೀನಿ. ಅವ್ರು ಇಷ್ಟ ಇಲ್ಲ ಇವ್ರು ಇಷ್ಟ ಇಲ್ಲ ಅಂತ ಅಲ್ಲ, ಎಲ್ಲರ ಮೂವಿನೂ ನೋಡ್ತೀನಿ. ಇವಾಗ ತಾನೇ ರೀಸೆಂಟಾಗಿ ಇವ್ರ ಮೂವಿಗೆ ಹೋಗಿ ಬಂದದ್ದು, ಡಿ ಬಾಸ್ ಮೂವಿಗೆ, ನವಗ್ರಹ. ಬಾಸ್ ಮನೆ ಹತ್ರ ಹೋಗಿದ್ರಾ ನೋಡೋಕೆ? ಅವಾಗ ಆ ಸೈಡೆಲ್ಲ ಹೋದಾಗೆಲ್ಲ ಹೋಗ್ತಾ ಇರ್ತೀನಿ, ಎಲ್ಲಿ ಸಿಗಲ್ವಲ್ಲ ಅವ್ರು. ಆಮೇಲೆ ನಮ್ಮ ಕಿಚ್ಚ ಬಾಸ್ನ ಮೀಟ್ ಮಾಡ್ಬೇಕಂತ ಭಾಳ ಆಸೆ. ಕಿಚ್ಚ ಬಾಸ್ನ? ಹಾಂ. ಓ ಕಿಚ್ಚ ಬಾಸ್ ಫ್ಯಾನ್. ಅವ್ರ ಫ್ಯಾನು ಹೌದು, ಮಾತ್ರ ಆದರೆ ಡಿ ಬಾಸ್ ಮತ್ತು ಕಿಚ್ಚ ಬಾಸ್ ಒಂದಾಗಬೇಕು ಅಂತ ಆಸೆ ಸರ್ ನನಗೆ. ಅವರಿಬ್ಬರಲ್ಲ ಒಂದಾದರೆ ಎಷ್ಟು ಸಾಕದ ಇರುತ್ತಲ್ಲ, ಒಂದಾಗಬೇಕು. ಯಾವಾಗ ಒಂದಾಗ್ತಾರೆ ಏನೋ ಗೊತ್ತಿಲ್ಲ. ಸಾಲ ಎಷ್ಟಿದೆ ಸರ್? ಸಾಲ ಏನೊಂದ 2 ಲಕ್ಷ ಇದೆ. 2 ಲಕ್ಷ ಏನು ಗಾಡಿ ಮೇಲೆ ಲೋನ್ ಇದೆ. ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಂಗೂ ಒಳ್ಳೆ ಕಾಲ ಬರ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.